ಬ್ರೇಕ್ ನಂತರ ನ್ಯೂಸ್ ಮಂಚ್ಗೆ ಮತ್ತೆ ಸ್ವಾಗತ. ಇದೀಗ ಬಂದ ಸುದ್ದಿ. ಕಪಟಿ ಸ್ವಾಮಿ ನಿತ್ಯಾನಂದನ ವಿರುದ್ಧ ಚೆನ್ನೈನ ತೇನಂಪೇಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಪಟಿ ಸ್ವಾಮಿ ನಿತ್ಯಾನಂದನ ವಿರುದ್ಧ ಮತ್ತೊಂದು ದೂರು ಚೆನ್ನೈನ ತೇನಂಪೇಟ ಠಾಣೆಯಲ್ಲಿ ದಾಖಲಾಗಿದೆ. ನಿತ್ಯಾನಂದ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಆರ್ತಿ ರಾವ್ ಈ ಒಂದು ದೂರನ್ನು ಕೊಟ್ಟಿದ್ದಾರೆ. ಆರ್ತಿ ರಾವ್ ಕುಟುಂಬಕ್ಕೆ ಕಿರುಕುಳ ಕೊಟ್ಟಂತಹ ಆರೋಪದ ಮೇಲೆ ಈ ದೂರನ್ನು ದಾಖಲು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಆರ್ತಿ ರಾವ್ ಈ ದೂರನ್ನು ದಾಖಲಿಸಿದ್ದಾರೆ. 3 ಬಾರಿ ಆರತಿ ಮನೆಗೆ ಬಂದಿದ್ದಂತಹ ನಿತ್ಯಾನ ಬೆಂಬಲಿಗರು ಬೆದರಿಕೆ ಹಾಕಿದ್ದಾರೆ ಆರತಿ ಒಂದು ಕುಟುಂಬಕ್ಕೆ ಅಂತ ಒಂದು ದೂರನ್ನು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿತ್ಯಾನ ವಿರುದ್ಧ ಒಂದು ಆರ್ತಿ ರಾವ್ ದೂರನ್ನು ದಾಖಲಿಸಿದ್ದಾರೆ. ಬೆದರಿಕೆ ಹಾಕಿದ್ದಾರೆ ನಿತ್ಯಾನ ಶಿಷ್ಯರು, ನಿತ್ಯಾನ ಫಾಲೋಯರ್ಸ್ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ ಆರತಿ ಕುಟುಂಬಕ್ಕೆ ಅಂತ ಹೇಳಲಾಗ್ತಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಸುವರ್ಣ ನ್ಯೂಸ್ನ ಸಂಪಾದಕರಾದಂಥ ರಂಗನಾಥ್ ಭಾರದ್ವಾಜ್. ಸರ್, ನಿತ್ಯಾನ ವಿರುದ್ಧ ಮತ್ತೊಂದು ದೂರು ಚೆನ್ನೈನಲ್ಲಿ ದಾಖಲಾಗಿದೆ. ಹೆಚ್ಚಿನ ಮಾಹಿತಿ ಏನಿದೆ ಸರ್? ಆರ್ತಿ ರಾವ್ ಒಂದು ಕೇಸನ್ನ ದಾಖಲಿಸಿದ್ದಾರೆ. ಅದರ ಪ್ರಕಾರ ಏನಂದ್ರೆ 26/9/2012 ಅವರು ಕೇಸನ್ನ ದಾಖಲಿಸಿರುವಂತದ್ದು. 26ನೇ ತಾರೀಕು ಅವರು ಸ್ಪಷ್ಟವಾಗಿ ಹೇಳುವಂತದ್ದು ಏನು ಅಂದ್ರೆ, ನನಗೆ ಬೆದರಿಕೆ ಇದೆ. ನೇರವಾಗಿ ಅವರ ಹೆಸರನ್ನ ಪ್ರಸ್ತಾಪಿಸಿಲ್ಲ, ಆದ್ರೆ ಇದು ಪ್ರಪಂಚಕ್ಕೆ ಗೊತ್ತಿರುವಂತ ಸಂಗತಿ. ನನಗೇನಾದ್ರೂ ಪ್ರಾಣ ಬೆದರಿಕೆ ಇದೆ ಅನ್ನೋದಾದ್ರೆ ಅದು ಯಾರಿಂದ ಇದೆ ಅನ್ನುವಂಥದ್ದು ನೋ ಡೌಟ್ ಅದು ನಿತ್ಯಾನಂದನ ಕಡೆಯವರಲ್ಲಿ ಇರುತ್ತೆ ಅಂತ ಅವರು ಕೆಲವೊಂದನ್ನೆಲ್ಲ ಉಲ್ಲೇಖಿಸಿದ್ದಾರೆ. ಅವರು ನಾನು ಅದರ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅವರು ತೇನಂಪೇಟ್ ಚೆನ್ನೈ ಅಲ್ಲಿನ ಒಂದು ಠಾಣೆಗೆ ಅವರು ದೂರನ್ನ ಕೊಟ್ಟಿರುವಂತದ್ದು. ಅಲ್ಲಿನ ಇನ್ಸ್ಪೆಕ್ಟರ್ಗೆ ಅವರು ದೂರನ್ನ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ, ಇವತ್ತು ಅಂದ್ರೆ ಅವ್ರು ಹೇಳುವಂತದ್ದು 26ನೇ ತಾರೀಕು ಇವತ್ತು ಒಂದು ಅರೌಂಡ್ 4 ಗಂಟೆ ಸುಮಾರಿಗೆ ಯಾರೋ ಒಬ್ರು ನಮ್ಮ ಮನೆ ಒಳಗಡೆಗೆ ಪ್ರವೇಶ ಮಾಡ್ತಾರೆ. ಬಂದ್ಬಿಟ್ಟು ಸೀದಾ ಅವ್ರ ಫಾದರ್ ಕಾರ್ ಬರ್ತಾರೆ, ಅದು ಆಲ್ಟೋ ಕಾರ್ ಅದು. ಅದಾದ ನಂತರ ಏನಂದ್ರೆ ಅವ್ರ ತಾಯಿ ಹತ್ರ ಬರ್ತಾರೆ. ಅವ್ರ ತಾಯಿ ನಿರ್ಮಲಾ ಅವ್ರ ಹತ್ರ ಬಂದು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಒಂದಷ್ಟು ವಾದ ವಿವಾದನ ಮಾಡ್ತಾರೆ, ಒಂದಷ್ಟು ಬೆದರಿಕೆಯನ್ನು ಹಾಕ್ತಾರೆ ಅನ್ನುವಂಥದ್ದು. ಏನೋ ಬೆದರಿಕೆ ಹಾಕಿರ್ಬೋದು ಅಂದ್ರೆ ಬಟ್ ಅವರು ಕೂಡ ಸುಮ್ಮನೆ ಆಗ್ತಾರೆ. ಆದ್ರೆ 4 ಗಂಟೆ ನಂತರ 7:00ವರೆಗೆ ಮತ್ತೆ ಇಂಥದ್ದೇ ಒಂದು ಘಟನೆ ಮತ್ತೆ ಮರುಕಳಿಸುವಂಥದ್ದು. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಅನ್ನೋನ್ ಮೇಲ್ ಅವರು ಬಂದಂತವ್ರು ನೇರವಾಗಿ ಅವ್ರ ತಾಯಿ ಹತ್ರ ಬರ್ತಾರೆ, ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಒಂದಷ್ಟು ಕೆಟ್ಟ ಶಬ್ದಗಳನ್ನ, ಅವಾಚ್ಯ ಶಬ್ದಗಳನ್ನ ಬಳಸ್ಬಿಟ್ಟು ನೇರವಾಗಿ ಬೆದರಿಕೆ ಹಾಕ್ತಾರೆ ಅಂತ ಅನ್ನುವಂಥದ್ದು. ಈ 7:30 ಆದ ನಂತರ ಮೊದಲನೇ ಕೇಸ್ ಆಗುವಂಥದ್ದು 4 ಗಂಟೆಗೆ, ಅದಾದ್ಮೇಲೆ 7:30 ಆದ್ಮೇಲೆ 8 ಗಂಟೆ ಸುಮಾರಿಗೆ ಮತ್ತೆ ಇನ್ನೊಬ್ಬ ವ್ಯಕ್ತಿ, ಅವ್ರು ಗೊತ್ತಿದ್ದಿರುವಂತ ವ್ಯಕ್ತಿ, ಸ್ಟ್ರೇಂಜರ್, ಅವರು ಕೂಡ ಬರ್ತಾರೆ. ಬಂದು ಅದೇ ರೀತಿ ಅವರ ತಾಯಿಗೆ ಕೆಟ್ಟ ಮಾತುಗಳನ್ನ ಆಡುವಂಥದ್ದು, ಹೆದರಿಸುವಂಥದ್ದು, ಇದೆಲ್ಲ ಮಾಡ್ತಾರೆ. ಇದನ್ನೆಲ್ಲ ನೋಡಿದ್ಮೇಲೆ ಅವ್ರಿಗೆ ಅನ್ಸುತ್ತೆ ಎಲ್ಲ ಒಂದ್ ಕಡೆಗೆ ಕಾಣದ ಕೈಗಳು ನಮ್ಮ ವಿರುದ್ಧ ಕೆಲಸ ಮಾಡ್ತೀವಿ ಅನ್ನುವಂಥದ್ದು. ಯಾಕಂದ್ರೆ ಆರ್ತಿ ರಾವ್ ಅವರಿಗೆ ಈ ರೀತಿಯ ಬೆದರಿಕೆ ಕರೆಗಳಾಗಿರ್ಬೋದು, ಅವ್ರನ್ನ ಹೆದರಿಸುವಂಥದ್ದು ಇದೇನು ಹೊಸದೇನು ಅಲ್ಲ. ಅವ್ರನ್ನ ಹತ್ತಿಕ್ಬೇಕು ಅಂತಲೇ ಹಲವಾರು ಶಕ್ತಿಗಳು ಕಾಯ್ತಾ ಇವೆ ಅನ್ನುವಂಥದ್ದು ಕೂಡ ಆರ್ತಿ ರಾವ್ ಅವರಿಗೆ ಗೊತ್ತು. ಹೀಗಾಗಿ ಏನಂದ್ರೆ ನೇರವಾಗಿ ಅವ್ರ ತಂದೆ ತಾಯಿಗಳ ಹತ್ರ ಬಂದು ಅವರು ಈ ರೀತಿ ಕೆಟ್ಟ ಶಬ್ದಗಳನ್ನ ಬಳಸುವಂಥದ್ದು, ಅವ್ರಿಗೆ ಬೆದರಿಸುವಂಥದ್ದು. ಹೀಗಾಗಿ ಅಂದ್ರೆ ಆರ್ತಿ ಇದನ್ನೆಲ್ಲ ನೋಡಿ ಸಹಿಸಲಾರದೆ ಅವರು ಪೊಲೀಸರ ಮೊರೆ ಹೋಗಿದ್ದಾರೆ. ನಮಗೆ ನೀವು ಕಾಪಾಡಬೇಕು, ನಮಗೊಂದು ಹೆಚ್ಚಿನ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಯಾರ ಈ ಕೈವಾಡ ಇದೆ ಅನ್ನುವಂಥದ್ದು, ಇಲ್ಲಿ ನಿತ್ಯಾನಂದನ ಕಡೆಯವರ ಕೈವಾಡ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗುತ್ತೆ.
ಹೀಗಾಗಿ ಏನು ಅಂದ್ರೆ ಆರ್ತಿ ರಾವ್ ನಮಗೊಂದು ರಕ್ಷಣೆಯನ್ನ ಕೊಡಿ ಅಂತ ಪೊಲೀಸರ ಮೊರೆಯನ್ನ ಹೊಕ್ಕಿದ್ದಾರೆ. ಅಂದ್ರೆ ಪೊಲೀಸರು ಕೂಡ ಈ ದೂರನ್ನ ಯಾವ ರೀತಿ ಅವರಿಗೆ ರಕ್ಷಣೆ ಕೊಡ್ತಾರೆ ನೋಡ್ಬೇಕು. ಆದ್ರೆ ಒಂದ್ ಮಾತು ಮಾತ್ರ ಸ್ಪಷ್ಟ, ಆರ್ತಿ ರಾವ್ ಆರಂಭದಿಂದ ಅವರ ವಿರುದ್ಧ ಯುದ್ಧ ಸಾರ್ತನೆ ಬಂದಿರುವಂತವ್ರು. ಎಲ್ಲರೂ ಪಡಬಾರದ ಕಷ್ಟಗಳನ್ನ ಪಟ್ಟು ಅನುಭವಿಸ್ಕೊಂಡು ಸುಮ್ಮನಿದ್ರೆ ಆರತಿ ಮಾತ್ರ ದನಿ ಎತ್ತಿರುವಂತವ್ರು. ಅದು 5 ವರ್ಷದ ನಂತರ ಅವರು ದನಿ ಎತ್ತಿದ್ರು. ಇದೇ ರೀತಿ ಬಿಡಬಾರದು ಅಂತ ನನಗೆ ಅನ್ಯಾಯ ಆಗಿದೆ, ಕೇವಲ ನನಗೆ ಮಾತ್ರ ಅನ್ಯಾಯ ಆಗಿರುವಂತದ್ದಲ್ಲ, ನನ್ನ ಹಾಗೆ ಬಹಳಷ್ಟು ಜನ ಈ ರೀತಿಯ ಯಾತನೆಯನ್ನ ಪಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಹೀಗಾಗಿ ಏನಂತಂದ್ರೆ ಬೇರೆ ಬೇರೆ ಕೇಸ್ಗಳನ್ನ ನಿತ್ಯಾನಂದ ಗೆದ್ದಿರ್ಬೋದು, ಆದ್ರೆ ಆರ್ತಿ ರಾವ್ ಕೇಸನ್ನು ಅಷ್ಟು ಸುಲಭವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಏನಂತಂದ್ರೆ ಹೇಗಾಗ ಮಾಡಿ ಇವರು ಬಾಯಿ ಮುಚ್ಚಿಸ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಹಿಂದೆ ಹಲವಾರು ಕೇಸ್ಗಳಲ್ಲಿ ಬಾಯಿ ಮುಚ್ಚಿರುವಂತದ್ದು ಮಾತ್ರ ಅಲ್ಲ, ಪರ್ಮನೆಂಟ್ಲಿ ಸೈಲೆನ್ಸ್ ಆಗಿರುವಂತದ್ದು. ಅಂದ್ರೆ ಅವ್ರು ಎಲ್ಲಿದ್ದಾರೆ ಏನು ಎತ್ತ ಕೆಲವು ಸಂಬಂಧಪಟ್ಟಂತ ವ್ಯಕ್ತಿಗಳು ಅದು ಗೊತ್ತೇ ಇಲ್ಲ, ಆ ರೀತಿ ಮಾಡಿರುವಂತ ಉದಾಹರಣೆಗಳು ಕೂಡ ಇವೆ. ಇಂಥ ಆರೋಪಗಳು ಇಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಾಗಿ ನನಗೂ ಕೂಡ ನಾಳೆ ಏನಾದ್ರು ಇಂಥದ್ದೊಂದು ಘಟನೆ ಆಗ್ಬಿಡ್ಬಹುದು. ಹೀಗಾಗಿ ಏನಂದ್ರೆ ನನಗೆ ರಕ್ಷಣೆ ಕೊಡಿ ಅನ್ನುವಂಥದ್ದು ಅವರ ಅಹವಾಲು. ಓಕೆ, ಥ್ಯಾಂಕ್ ಯು ರಂಗನಾಥ್ ಸರ್ ತಮ್ಮೆಲ್ಲ ಮಾಹಿತಿಗೆ. ಇವಿಷ್ಟು ಈ ಹೊತ್ತಿನ ನ್ಯೂಸ್ ಲಂಚ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.